ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಭಾರತಕ್ಕೆ ಪಾಕ್ ಭಯೋತ್ಪಾದನೆಯನ್ನ ಮಟ್ಟ ಹಾಕೋದಕ್ಕೆ ಮತ್ತೊಂದು ಶಕ್ತಿ ನಮ್ಮ ಜೊತೆಯಾಗಿದೆ. ಆ ಶಕ್ತಿ ಅದು ಕೇವಲ ಶಕ್ತಿ ಅಲ್ಲ, ಅದು ಸನಾತನ ಶಕ್ತಿ ಕೂಡ ಹೌದು. ನಮ್ಮ ಭಾರತದ ಮಣ್ಣಿನ ಶಕ್ತಿ ಕೂಡ ಹೌದು. ಆ ರಾಷ್ಟ್ರವನ್ನ ನಾವು ಬೆಂಬಲಿಸಿದ್ರೆ ನಮ್ಮ ಸನಾತನ ಧರ್ಮದ ಪುನರುತ್ಥಾನಕ್ಕೆ ನಾವು ಜೊತೆಯಾದ ಹಾಗೆ. ಹಾಗಾದ್ರೆ ಯಾವ ರಾಷ್ಟ್ರ ಅದು, ಯಾರು, ಏನು, ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಮತ್ತೊಂದು ಹೊಸ ರಾಷ್ಟ್ರದ ಉದಯ ಆಗಿದೆ. ವೆಲ್ಕಮ್ ಟು ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್. ಪಾಕಿಸ್ತಾನದ ದಬ್ಬಾಳಿಕೆಯನ್ನ ಸಹಿಸಿಕೊಳ್ಳೋದಕ್ಕಾಗದೆ ಅದನ್ನ ಧಿಕ್ಕರಿಸಿ ಕೊನೆಗೂ ಬಲೂಚಿಸ್ತಾನ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿದೆ. ಆ ಮೂಲಕ ಬಲೂಚ್ ಹೋರಾಟಗಾರರು ರಕ್ತದಲ್ಲಿ ಒಂದು ಇತಿಹಾಸವನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಬಲೂಚಿಸ್ತಾನ್ ಅಂತ ಹೇಳಿದ್ರೆ ಏನು, ಯಾರು? ಸ್ಪಷ್ಟವಾಗಿ ಹೇಳೋದಾದ್ರೆ ಬಲೂಚಿಸ್ತಾನ್ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನದ ಭಾಗ ಕೂಡ ಅಲ್ಲ. ಅದು ಪಾಕಿಸ್ತಾನ ಕದ್ದಿರುವಂತಹ ಭೂಮಿ, ಬಲವಂತವಾಗಿ ವಶಪಡಿಸ್ಕೊಂಡಿರುವಂತಹ ಭೂಮಿ. ಯಾಕೆ ಬಲವಂತವಾಗಿ ವಶಪಡಿಸ್ಕೊಂಡ್ರು, ಯಾಕೆ ಕದ್ರು? ಅನಿಲ, ಚಿನ್ನ, ಇನ್ನು ಗ್ವಾದರ್ನ ಪೋರ್ಟ್, ಇವೆಲ್ಲವನ್ನ ತನ್ನ ಒಡಲಲ್ಲಿ ಇಟ್ಕೊಂಡು ಸಮೃದ್ಧವಾಗಿರುವಂತಹ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ ಅಂತ ಹೇಳಿದ್ರೆ ಅದು ಬಲೂಚಿಸ್ತಾನ. ಅಂದಾಜು 1 ಟ್ರಿಲಿಯನ್ ಖನಿಜ ಸಂಪತ್ತನ್ನ ಈ ಭೂಮಿ ಹೊಂದಿದೆ. ಅದಕ್ಕೋಸ್ಕರ ಪಾಕಿಸ್ತಾನ ಆ ಭೂಮಿಯನ್ನ ಬಲವಂತವಾಗಿ ವಶಪಡಿಸ್ಕೊಳ್ಳುತ್ತೆ. ವೀಕ್ಷಕರೇ, ಬಲೂಚಿಸ್ತಾನದ ಸುತ್ತ ಇರಾನ್, ಅಫ್ಘಾನಿಸ್ತಾನ್, ಅರೇಬಿಯನ್ ಸಿ ಬರುತ್ತೆ. ಹಾಗಾಗಿ ಇದೊಂದು ಗ್ಲೋಬಲ್ ಹಾಟ್ಸ್ಪಾಟ್ ಕೂಡ ಹೌದು. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಆ ಪಾಕಿಸ್ತಾನದ ಆಳ್ವಿಕೆಯಲ್ಲಿ ಬಲೂಚಿಸ್ತಾನ ಆಗಿರಬಹುದು, ಬಲೂಚ್ನ ಜನರಾಗಿರಬಹುದು, ಇವತ್ತಿಗೂ ಕೂಡ ಬಡತನವನ್ನು ಎದುರಿಸ್ತಾನೆ ಇದ್ದಾರೆ. ಮಿರಿಯಾರ್ ಬಲೂಚ್ ಹೇಳ್ತಾರೆ, ನಾವು ಪಾಕಿಸ್ತಾನಿಗಳಲ್ಲ, ನಾವು ಬಲೂಚಿಸ್ತಾನಿಗಳು. ಈ ಬಲೂಚಿಸ್ತಾನದ ಭೂಮಿ ಏನಿದೆ ಅದು ಯಾವತ್ತಿದ್ರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ನಿರಂತರವಾಗಿ ಮಾಡ್ತಾನೆ ಇರುತ್ತೆ. ವೀಕ್ಷಕರು, ಇನ್ನು ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಬಲೂಚಿಸ್ತಾನಕ್ಕೂ ಸನಾತನ ಧರ್ಮಕ್ಕೂ ಇರುವಂತಹ ಆ ಒಂದು ನಂಟು. ಬಲೂಚಿಸ್ತಾನದ ಬೇರಿದೆಯಲ್ಲ ಅದು ಹಿಂದೂ ಬೇರು. ಯಾಕಂದ್ರೆ ಬಲೂಚಿಸ್ತಾನ ನಮ್ಮದೇ ಭಾರತದ ಪ್ರಾಚೀನ ಮಿತ್ರ ರಾಷ್ಟ್ರ. ಇವರ ಇತಿಹಾಸ ಏನಿದೆ ಅದು ನಮ್ಮ ಸನಾತನ ಧರ್ಮದ ಆ ಬೇರಿನ ಜೊತೆಗೆ, ಸನಾತನ ಧರ್ಮದ ಜೊತೆಗೆ ಬೆಸೆದುಕೊಂಡಿದೆ. ಅಲ್ಲಿನ ಮೆಹರ್ಗರ್ ಏನಿದೆ ಅದು ಇದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಇಸ್ಲಾಮಿಕ್ ಆಕ್ರಮಣಕ್ಕೂ ಮೊದಲು ಅಲ್ಲಿ ಹಿಂದೂ ಆಡಳಿತ ಇತ್ತಂತೆ. ಸೇವಾ ರಾಜ ವಂಶಸ್ಥರು ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರಂತೆ, ಇಲ್ಲಿ ಬಲೂಚಿಸ್ತಾನದಲ್ಲಿ. ಇನ್ನು ಹಿಂಗ್ಲಜ್ ಮಾತಾ ಪ್ರಸಿದ್ಧ ದೇವಾಲಯ ಅದೂ ಇದೆ ಬಲೂಚಿಸ್ತಾನದಲ್ಲಿ. ಇದು ಬಲೂಚಿಸ್ತಾನದ ಲಾಸ್ಬೆಲಾದಲ್ಲಿರುವಂತಹ ಒಂದು ಪ್ರಮುಖ ದೇವಾಲಯ. ಬಲೂಚಿಸ್ತಾನವನ್ನು ಆಳಿಸಿ ಹಾಕ್ತೀವಿ, ನಿಮ್ಮನ್ನ ಸರ್ವನಾಶ ಮಾಡ್ತೀವಿ ಅನ್ನುವಂತಹ ಆ ಪಾಕಿಸ್ತಾನದ ಹಿಂದೂ ವಿರೋಧಿ ಧೋರಣೆಯನ್ನ ಎದುರಿಸ್ತಾ, ವಿರೋಧಿಸುತ್ತಾ ಇವತ್ತಿಗೂ ಕೂಡ ಹಿಂದೂ ಯಾತ್ರಿಕರನ್ನ ಆ ದೇವಾಲಯ ಆಕರ್ಷಿಸ್ತಾನೆ ಇದೆ. ಇನ್ನು ಪಾಕಿಸ್ತಾನದ ಬಲವಂತದ ಇಸ್ಲಾಮೀಕರಣದ ಹೊರತಾಗಿ ಕೂಡ ಬಲೂಚಿಸ್ತಾನದ ಆ ಸಂಸ್ಕೃತಿ ಆಗಿರಬಹುದು, ಹಿಂದೂ ಸಂಸ್ಕೃತಿಯ ಕುರುಹುಗಳನ್ನ ಇವತ್ತಿಗೂ ಕೂಡ ಹೊಂದಿಕೊಂಡಿದೆ. ವೀಕ್ಷಕರೇ, ಅದಕ್ಕೆ ನಾನು ಹೇಳಿದ್ದು ಬಲೂಚಿಸ್ತಾನ ಸ್ವತಂತ್ರಗೊಳ್ಳೋದು ಅಂತ ಹೇಳಿದ್ರೆ ಅದು ನಮ್ಮ ಪರಂಪರೆ, ನಮ್ಮ ಸನಾತನ ಧರ್ಮದ ಪುನರುಜ್ಜೀವನಗೊಂಡ ಹಾಗೆ ಅಂತ. ಬಲೂಚಿಸ್ತಾನ ಈಗ ಹಾಗಾದ್ರೆ ತನ್ನದೇ ದೇಶದ ವಿರುದ್ಧ ಅಂದ್ರೆ ಪಾಕ್ ವಿರುದ್ಧ ಯಾಕೆ ಹೋರಾಟವನ್ನ ಮಾಡ್ತಾ ಇದೆ? ಇಲ್ಲಿರುವಂತಹ ಮುಖ್ಯ ಕಾರಣ ಏನು? ಪಾಕಿಸ್ತಾನ 1948ರಲ್ಲಿ ಆಗ್ಲೇ ನಾನು ಹೇಳಿದ ಹಾಗೆ ಬಲೂಚಿಸ್ತಾನವನ್ನ ಬಲವಂತವಾಗಿ ವಶಪಡಿಸಿಕೊಳ್ಳುತ್ತೆ. ಆ ಮೂಲಕ ಅವತ್ತೇ ಅಂದ್ರೆ 1948ರಲ್ಲೇ
ಅವರು ಈ ಕ್ರೂರ ಹೋರಾಟಕ್ಕೆ ನಾಂದಿಯನ್ನ ಹಾಡ್ತಾರೆ. ಕೇವಲ ಭೂಮಿಯನ್ನ ಮಾತ್ರ ಬಲವಂತವಾಗಿ ವಶಪಡಿಸ್ಕೊಂಡ್ರ? ಇಲ್ಲ, ಅಲ್ಲಿನ ಎಲ್ಲ ಸಂಪನ್ಮೂಲಗಳನ್ನು ಕೂಡ ಕದೀತಾರೆ. ಅನಿಲ, ಚಿನ್ನ, ತಾಮ್ರ ಎಲ್ಲವನ್ನು ಕೂಡ ವಶಪಡಿಸ್ಕೊಳ್ತಾರೆ. ಅಂದ್ರೆ ಇಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ, ಯಾರ ಭೂಮಿಯಿಂದ ಕಿತ್ಕೊಳ್ತಾ ಇದ್ದಾರಲ್ವಾ, ಅಟ್ಲೀಸ್ಟ್ ಅವರಿಗೆ ಏನಾದ್ರೂ ಕೊಟ್ರ ಅದೂ ಇಲ್ಲ, ಅವರಿಗೆ ಅಲ್ಲಿ ಕೆಲಸವನ್ನ ಕೊಟ್ರ ಅದೂ ಇಲ್ಲ. ಅದು ಹೋಗ್ಲಿ, ಕನಿಷ್ಠ ಪಕ್ಷ ಶಾಲೆ, ಆಸ್ಪತ್ರೆ, ವಿದ್ಯುತ್ ಯಾವ ಸೌಲಭ್ಯವನ್ನ ಕೂಡ ಬಲೂಚಿಸ್ತಾನಕ್ಕೆ ಕೊಡ್ಲಿಲ್ಲ. ಪಾಕ್ ಕೇವಲ ಅವರಿಂದ ಎಲ್ಲವನ್ನ ಕಿತ್ಕೊಳ್ತಾ ಅಷ್ಟೇ. ವೀಕ್ಷಕರು, ಇಷ್ಟೇ ಅಲ್ಲ, ಬಲೂಚ್ ಸಂಸ್ಕೃತಿಯನ್ನ ಕೂಡ ಅಳಿಸುವಂತಹ ಸಾಹಸಕ್ಕೆ ಈ ಪಾಕ್ ಇಳಿಯುತ್ತೆ. ಬಲೂಚ್ ಭಾಷೆ, ಅವರ ಸಂಪ್ರದಾಯ ಎಲ್ಲವನ್ನ ಕೂಡ ನಿಷೇಧ ಮಾಡ್ತಾರೆ. ಆ ಮೂಲಕ ಅವುಗಳನ್ನ ಪಾಕಿಸ್ತಾನದ ಪಂಜಾಬಿ ಪ್ರಾಬಲ್ಯದ ನಿಯಮಗಳಿಂದ ರೀಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಪಾಕಿಸ್ತಾನದ ಕಿಲ್ ಅಂಡ್ ಡಂಪ್ ಪಾಲಿಸಿ, ಅಂದ್ರೆ ಕೊಲ್ಲು ಎಸಿ, ಈ ನೀತಿ 1948ರಿಂದನೇ ಚಾಲ್ತಿಯಲ್ಲಿದೆ. ಬಲೂಚಿಸ್ತಾನದ ಅದೆಷ್ಟೋ ಸಾವಿರ ವಿದ್ಯಾರ್ಥಿಗಳು, ಶ್ರೇಷ್ಠ ಕವಿಗಳು, ಮುಖ್ಯ ವ್ಯಕ್ತಿತ್ವಗಳನ್ನ ಅಪಹರಿಸಿ ಕೊಂದು ಬಿಸಾಕಿದೆ ಈ ಪಾಕಿಸ್ತಾನ. ಹಾಗಾಗಿ ಇವೆಲ್ಲದಕ್ಕೂ ನಾವು ಅಂತ್ಯವನ್ನ ಹಾಡಬೇಕು. ನಾವು ಈ ದಬ್ಬಾಳಿಕೆಯಿಂದ ಹೊರಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕೊನೆಗೂ ಮೇ 14, 2025ರಂದು ಬಲೂಚಿಸ್ತಾನ ತನ್ನ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿದೆ. ಇದು ಖಂಡಿತವಾಗ್ಲೂ ಪಾಕಿಸ್ತಾನದ ದಬ್ಬಾಳಿಕೆಯ ವಿರುದ್ಧದ ಒಂದು ದಿಟ್ಟ ಕ್ರಮ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ವೀಕ್ಷಕರು, ಈ ಬಲೂಚಿಸ್ತಾನದ ಹೋರಾಟದಲ್ಲಿ ನಾವು ಅತಿ ಹೆಚ್ಚು ಕೇಳಿದಂತಹ ಹೆಸರು ಅಂತ ಹೇಳಿದ್ರೆ ಬಲೂಚ್ ಲಿಬರೇಷನ್ ಆರ್ಮಿ. ಯಾರು ಹಾಗಾದ್ರೆ ಈ ಬಲೂಚ್ ಲಿಬರೇಷನ್ ಆರ್ಮಿ ಅಂತ ಹೇಳಿದ್ರೆ? ಬಲೂಚ್ ಲಿಬರೇಷನ್ ಆರ್ಮಿ ಅನ್ನುವಂಥದ್ದು ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇರುವಂತಹ ಸ್ವಾತಂತ್ರ್ಯ ಹೋರಾಟಗಾರರು. ಇದೇ ಬಲೂಚ್ ಲಿಬರೇಷನ್ ಆರ್ಮಿ ಆಪರೇಷನ್ ಹೆರಾಫ್ ಅನ್ನ ಈ 2024-25 ಅವಧಿಯಲ್ಲಿ ಕೈಗೊಳ್ಳುತ್ತೆ. ಏನ್ ಮಾಡ್ತಾರೆ ಈ ಆಪರೇಷನ್ ಮೂಲಕ? ಕ್ವೆಟಾ, ಕೆಚ್, ಪಂಜ್ಗುರ್ ಸೇರಿದ ಹಾಗೆ ಸುಮಾರು ಪಾಕಿಸ್ತಾನದ 51 ಸ್ಥಳಗಳಲ್ಲಿ 71 ದಾಳಿಗಳನ್ನ ಮಾಡ್ತಾರೆ. ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾರೆ. ISI ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿ ಹೊಡೆದು ಬಿಸಾಕ್ತಾರೆ. ಪಾಕಿಸ್ತಾನ ಭಯೋತ್ಪಾದನೆಗೆ ಉತ್ತೇಜನವನ್ನ ನೀಡುತ್ತೆ. ಆದ್ರೆ ನಾವು ಬಲೂಚ್ ಲಿಬರೇಷನ್ ಆರ್ಮಿ ಅದನ್ನ ಕೊನೆಗೊಳಿಸ್ತೀವಿ ಅನ್ನುವಂತಹ ಮಾತನ್ನ ಈ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಹೇಳ್ತಾರೆ. ಮೇ 2025ಕ್ಕೆ ಕಲಾಥ್ನಲ್ಲಿರುವಂತಹ ಮಂಗೋಚಾರ್ ನಗರವನ್ನ ವಶಪಡಿಸಿಕೊಂಡು ಬಲೂಚಿಸ್ತಾನದ ಧ್ವಜವನ್ನ ಹಾರಿಸಿ ಮಂಗೋಚಾರ್ ವಿಜಯವನ್ನ ಆಚರಿಸ್ತಾರೆ. ಆ ಮೂಲಕ ಹೊಸ ದೇಶ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನಕ್ಕೆ ನಾಂದಿಯನ್ನ ಹಾಡ್ತಾರೆ. ವೀಕ್ಷಕರೇ, ನಾವು ಸ್ವತಂತ್ರ ಅಂತ ಘೋಷಣೆಯನ್ನು ಮಾಡಿಕೊಂಡ್ರು, ಆದ್ರೆ ಈ ಸ್ವತಂತ್ರ ಅಂತ ಘೋಷಣೆ ಮಾಡುವಂತಹ ಆ ಹಾದಿ ಇದೆಯಲ್ಲ, ಅದಷ್ಟು ಸುಲಭ ಇತ್ತವರಿಗೆ? ಖಂಡಿತವಾಗ್ಲೂ ಇಲ್ಲ. ಬಲೂಚಿಸ್ತಾನದ ಹೋರಾಟದಲ್ಲಿ ಪಾಲುದಾರನಾಗಿದ್ದಂತಹ ಬಲೂಚ್ನ ಒಬ್ಬ ಫೇಮಸ್ ಕಾರ್ ರೇಸರ್ ಪಾಕಿಸ್ತಾನದ ISIನಿಂದ ಮೇ 12, 2025ರಂದು ಟರ್ಬತ್ನಲ್ಲಿ ಅಪಹರಿಸಿ ಕೊಲ್ಲಲ್ಪಡ್ತಾನೆ. ಇನ್ನು ಬಲೂಚ್ ಸಮಿತಿಯ ನಿರ್ಭೀತ ಕಾರ್ಯಕರ್ತೆ 2017ರಲ್ಲಿ ತನ್ನ ಸಹೋದರನನ್ನ ಕಳ್ಕೊಳ್ತಾಳೆ. ಆದ್ರೆ ಆಕೆ ಯಾವತ್ತೂ ಕೂಡ ಹಿಂದೆ ಸರಿಲಿಲ್ಲ, ಹೋರಾಟದ ವಿಚಾರದಲ್ಲಿ ನಿಂತ್ಕೊಳ್ಳಿಲ್ಲ. ಪಾಕ್ನ ದ್ರೋಹ, ಪಾಕ್ನ ದಬ್ಬಾಳಿಕೆ ಇದರ ವಿರುದ್ಧ ದೊಡ್ಡ ಮಟ್ಟಿನ ದನಿಯಾಗ್ತಾಳೆ. ಆ ಮೂಲಕ ಪಾಕಿಸ್ತಾನಕ್ಕೆ ಒಂದು ಮುಳ್ಳಾಗಿ ಪರಿಣಮಿಸ್ತಾಳೆ. ಇನ್ನು ಬಲೂಚ್ನ ಮಹಿಳೆಯರು ನಿರಂತರವಾಗಿ ಕಾಣೆಯಾದಂತಹ ತಮ್ಮ ಪ್ರೀತಿ ಪಾತ್ರರ ಫೋಟೋಗಳನ್ನು ಹಿಡ್ಕೊಂಡು
ಪಾಕಿಸ್ತಾನದ ಪಡೆಗಳಿಂದ ಕೊಲ್ಲಲ್ಪಟ್ಟಂತಹ, ಅಪಹರಿಸಲ್ಪಟ್ಟಂತಹ ವಿದ್ಯಾರ್ಥಿಗಳಾಗಿರಬಹುದು, ಕವಿಗಳಾಗಿರಬಹುದು, ಇವರೆಲ್ಲರ ಫೋಟೋವನ್ನು ಹಿಡ್ಕೊಂಡು ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾರೆ. ಸೊ ಇವರೆಲ್ಲರ ಧೈರ್ಯ, ಇವರೆಲ್ಲರ ಸಾಹಸ, ಇವರೆಲ್ಲರ ತ್ಯಾಗ ಆ ಕ್ರಾಂತಿಗೆ ಒಂದು ಶಕ್ತಿಯನ್ನ ನೀಡಿ ಸ್ವತಂತ್ರ ರಾಷ್ಟ್ರಕ್ಕೆ ಮುನ್ನುಡಿಯನ್ನ ಬರೆಯುತ್ತೆ. ವೀಕ್ಷಕರಿನ್ನು ಬಲೂಚ್ ಲಿಬರೇಷನ್ ಆರ್ಮಿಯ ಮುಂದಾಳತ್ವವನ್ನು ವಹಿಸಿದ್ದಂತಹ ಮಿರ್ಯಾರ್ ಭಾರತಕ್ಕೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಏನು? ಪ್ರೀತಿಯ ಭಾರತ, ದೆಹಲಿಯಲ್ಲಿ ನಾವು ಬಲೂಚ್ ರಾಯಭಾರಿ ಕಚೇರಿಯನ್ನ ತೆರೆಯೋಣ. ಬಲೂಚ್ ಭಾರತ ಏಕತೆಯ ಧ್ವಜವನ್ನು ಬೀಸ್ತಾ ಹೇಳ್ತಾರೆ ಈ ಮಾತನ್ನ. ಪಾಕಿಸ್ತಾನದ ಭಯೋತ್ಪಾದನೆಯನ್ನ ಕೊನೆಗೊಳಿಸೋದಕ್ಕೆ ಭಾರತ ಹಾಗೆ ಬಲೂಚಿಸ್ತಾನ ಒಂದಾಗಬೇಕು, ನಮ್ಮಿಂದಾನೇ ಅದು ಸಾಧ್ಯ ಅನ್ನುವಂತಹ ಸಂದೇಶವನ್ನ ಕೊಡ್ತಾರೆ. ಅಂಡ್ ವಿಶ್ವಸಂಸ್ಥೆಗೂ ಕೂಡ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಏನು? ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನನ ದಯವಿಟ್ಟು ಸ್ವೀಕಾರ ಮಾಡಿ, ನಮ್ಮನ್ನ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಿ ಅಂತ. ಅಂಡ್ ಪಾಕಿಸ್ತಾನದ ಸೈನ್ಯವನ್ನ ನಮ್ಮೊಳಗಿಂದ ಹೊರ ಹಾಕೋದಕ್ಕೆ ದಯವಿಟ್ಟು ಶಾಂತಿ ಪಾಲಕರನ್ನ ಕಳುಹಿಸಿಕೊಡಿ. ಅಂಡ್ ಎಲ್ಲಾ ರಾಷ್ಟ್ರಗಳು ಈ ಸ್ವತಂತ್ರ ರಾಷ್ಟ್ರ ಬಲೂಚಿಸ್ತಾನವನ್ನ ದಯವಿಟ್ಟು ಬೆಂಬಲಿಸಬೇಕು. ಯಾಕಂದ್ರೆ ನಾವು ಪಾಕಿಸ್ತಾನಿಗಳಲ್ಲ, ನಾವು ಬಲೂಚಿಸ್ತಾನಿಗಳು. ವೀಕ್ಷಕರೇ, ಹಾಗಾದ್ರೆ ಈಗ ಭಾರತ ಬಲೂಚಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡತ್ತಾ? ಮಾಡೋದಾದ್ರೆ ಯಾಕೆ ಮಾಡಬೇಕು? ಮೊದಲನೇದಾಗಿ ಮಾಡಬೇಕು, ಸಪೋರ್ಟ್ ಮಾಡೋದು ಕರ್ತವ್ಯ. ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಹಾಗಿರುವಾಗ ಪಾಕಿಸ್ತಾನದ ನರಮೇಧವನ್ನ ವಿರೋಧಿಸಬೇಕು. ಅದಕ್ಕೋಸ್ಕರ ಬಲೂಚಿಸ್ತಾನಕ್ಕೆ ನಾವು ಸಪೋರ್ಟ್ ಅನ್ನ ಮಾಡಬೇಕು. ಎರಡನೇದಾಗಿ ಸನಾತನ ಬೇರು, ಹಿಂಗ್ಲಜ್ ಮಾತಾ ದೇವಾಲಯ ಆಗಿರಬಹುದು, ಮೆಹರ್ಗರ್ ಆಗಿರಬಹುದು, ಇವೆಲ್ಲದಕ್ಕೂ ನಮ್ಮ ಮಣ್ಣಿಗೂ ಒಂದು ಒಳ್ಳೆ ಕನೆಕ್ಷನ್ ಇದೆ, ಒಂದು ಒಳ್ಳೆ ಬಾಂಧವ್ಯ ಇದೆ. ಹಾಗಾಗಿ ನಾವು ನಮ್ಮ ನೆಲದ ಧರ್ಮದ ಪುನರುಜ್ಜೀವನಕ್ಕೆ ಸಾಥನ್ನ ಈ ಮೂಲಕ ಕೊಡಬೇಕು. ಇನ್ನು ಮೂರನೇದಾಗಿ ಬಲೂಚಿಸ್ತಾನದ ವಿಜಯ ಏನಿದೆ, ಇಂಡೈರೆಕ್ಟ್ ಆಗಿ ಭಾರತದ ವಿಜಯ ಕೂಡ ಹೌದು. ಯಾಕಂದ್ರೆ ಬಲೂಚಿಸ್ತಾನ ಸ್ವತಂತ್ರ ಆದ್ರೆ ಅದು ಪಾಕಿಸ್ತಾನ, ಅದೇ ರೀತಿ 2008ರ ಮುಂಬೈ ದಾಳಿ ಆಗಿರಬಹುದು, ಪುಲ್ವಾಮಾ ದಾಳಿ ಆಗಿರಬಹುದು, ಪೆಹಲ್ಗಾಮ್ ದಾಳಿ ಆಗಿರಬಹುದು, ಇವುಗಳ ಹಿಂದೆ ಇದ್ದಂತಹ ISI ಇದನ್ನ ದುರ್ಬಲಗೊಳಿಸೋದಕ್ಕೆ ಸಹಾಯ ಆಗತ್ತೆ. ಇನ್ನು ಭಾರತ ಪಾಕಿಸ್ತಾನದ ನಿರಂತರ ಭಯೋತ್ಪಾದನೆ ಆಗಿರಬಹುದು, ಈ ಪೆಹಲ್ಗಾಮ್ ದಾಳಿಯಿಂದ ಹಿಡಿದು ಹಿಂದಿನ ಎಲ್ಲ ನೋವಿಗೂ ಕೂಡ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಬಲೂಚಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡಬೇಕು. ಬಲೂಚಿಸ್ತಾನದ ಮೂಲಕ ಮಿರ್ಯಾರ್ ಅವರು ಹೇಳಿದ ಹಾಗೆ ಭಾರತ ಅದೇ ರೀತಿ ಬಲೂಚಿಸ್ತಾನ ಒಂದಾಗಿ ಪಾಕಿಸ್ತಾನಕ್ಕೆ ಒಂದು ಅಂತ್ಯವನ್ನ ಹಾಡಬೇಕು. ಅಂಡ್ ಅಂತ್ಯವನ್ನ ಹಾಡುವಂತಹ ಎಲ್ಲ ಕೆಪಾಬಿಲಿಟೀಸ್ ಕೂಡ ನಮ್ಗಳಲ್ಲಿ ಇದೆ. ಏನಂತೀರಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.